ಬಂಗ್ಲೆಗುಡ್ಡೆಯಲ್ಲಿ ಸಿಗುತ್ತಿರುವಂಥ ಅಸ್ಥಿಪಂಜರಗಳು ಮತ್ತಷ್ಟು ಕಥೆಗಳನ್ನು ಹೇಳ್ತಾ ಇದೆ. ಆ ಪ್ರದೇಶದಲ್ಲಿ ನಡೆದಿರಬಹುದಾದಂತಹ ಕೊಲೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಶಂಕಿಸಲಾಗಿರುವ ವಾಮಾಚಾರಗಳ ಬಗ್ಗೆ ಎಲ್ಲವೂ ಕೂಡ ಮಾತಾಡಿದೆ. ಅದಕ್ಕೆ ನಾವು ಮೊದಲಿಂದಲೂ ಕೂಡ ಹೇಳ್ತಾ ಇದ್ದಂಥದ್ದು, ಇದು ಯಾರ ವಿರುದ್ಧವಾದಂತಹ ಒಂದು ಆರೋಪ ಅಲ್ಲ. ಆ ಸ್ಥಳದಲ್ಲಿ ಏನು ಘಟಿಸ್ತಾ ಇದ್ದಾವೆ, ಯಾಕೆ ಎಲ್ಲೂ ಇವು ಹೊರಗಡೆ ಬಂದಿಲ್ಲ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕಲ್ವ. ಆ ಸ್ಥಳದ ಮಹಿಮೆಯನ್ನು ಉಳಿಸ್ಬೇಕಾದ್ರೂ, ಯಾವುದೇ ಕಳಂಕ ಅಂಟ್ಕೊಂಡಿರುವಂಥದ್ದು ತೊಡೆದಾಕಬೇಕಾದ್ರೂ ಕೂಡ ಸರ್ಕಾರದ ಮೂಲಕವೇ, ಸಂವಿಧಾನದ ಮೂಲಕವೇ ಅತ್ಯುನ್ನತವಾದಂಥ ತನಿಖೆ ನಡೆದು ಸತ್ಯಗಳು ಹೊರಗೆ ಬಂದಾಗ ಮಾತ್ರ ಅದು ಕ್ಲೀನ್ ಆಗುತ್ತೆ. ಭಕ್ತರೆಲ್ಲರೂ ಕೂಡ ಒಂದು ನಿಟ್ಟುಸಿರು ಬಿಟ್ಟು ಒಂದು ಓಡಾಡ್ಕೊಂಡು ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಅಂದರೆ ಅದೇನೇ ಲಯ ಅನ್ನುವಂಥದ್ದು, ಅದೇನೇ ಇವೆಲ್ಲವೂ ತೊಳೆದು ಹಾಕ್ಬಿಟ್ಟು ಹೊಸದು ಏನಾದ್ರೂ ಹುಟ್ಟುವಂಥದ್ದು, ಮತ್ತು ಹೊಸದಾದಂತಹ ಒಂದು ಚಿಗುರನ್ನು ನಾವು ಕಾಣಬೇಕಾಗಿರುವಂಥದ್ದು, ಅದೇನೇ ಧರ್ಮ ಅಂತ ಹೇಳುವಂಥದ್ದು. ಲಯ ಅಂದರೆ ಅದೇ. ಆ ನಿಟ್ಟಿನಲ್ಲಿ ಈಗ ಏನೇನು ನಡೀತಾ ಇದ್ದಾವೆ ಅದನ್ನು ನಾನು ಪ್ರಹಸನ ಅಂತ ಕರೆಯಲ್ಲ. ಇದು ಸತ್ಯದ ಅನ್ವೇಷಣೆಯಲ್ಲಿ ಪ್ರತಿಯೊಬ್ಬರೂ ಕಾಣ್ಕೊಳ್ತಾ ಇರುವಂತಹ ವಿವಿಧ ರೀತಿಯ ಮಾರ್ಗಗಳು. ಇವತ್ತು ಚಿನ್ನಯ್ಯ ಬಂದಾಗ ಲೇವಡಿ ಮಾಡಿದ್ರು, ಅದೊಂದು ಷಡ್ಯಂತ್ರ ಅಂತ ಅಂದರು. ಯಾರ್ಯಾರೋ ಅವ್ರ ತಲೆಯಲ್ಲಿ ಏನೇನೋ ವಿಚಾರಗಳನ್ನು ಹಾಕಿ ಕರ್ಕೊಂಡು ಬಂದರು ಅಂತ ಹೇಳಿದ್ರು. ಚಿನ್ನಯ್ಯನೋ ಅವನ ಸ್ಟೇಟ್ಮೆಂಟನ್ನು ಕೊಟ್ಟ, ನಾನು ತೋರಿಸ್ತೀನಿ, ನೂರಾರು ಸಾವಿರಾರು ಏನೇನೋ ಅಂದ. ಕೊನೆಗೆ ಎಲ್ಲಿ ತೋರಿಸ್ಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲೋ ತೋರಿಸ್ದ ಅಂತೇಳುವ ಆರೋಪನೂ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಚಿನ್ನಯ್ಯ ಬಂದಿದ್ದಕ್ಕೆ ಯಾರ್ಯಾರು ಕಾರಣಕರ್ತರು ಅಂತ ಹೇಳುವಂಥದ್ದು ಒಂದು ದೊಡ್ಡ ಲಿಸ್ಟೇ ಬಂತು. ಅದು ಕೊನೆಗೆ ಬುಡಕ್ಕೆ ಬಂದು ನಿಂತದ್ದು ವಿಠಲ್ ಗೌಡ್ರು. ಬುಡಕ್ಕೆ ತಂದು ಇಟ್ಟರು. ವಿಠಲ್ ಗೌಡ್ರೇ ಏನೋ ಬುರುಡೆ ಕೊಟ್ಟು ಕಳಿಸೋದ್ರು ಅಂತ ಹೇಳೋ ಹಾಗೆ ಮಾತನಾಡಿದ್ದಾರೆ. ಬಟ್ ಅದೆಲ್ಲೂ ಕೂಡ ಇನ್ನೂ ಕೂಡ ಸಾಬೀತಾದಂಥ ವಿಚಾರ ಅಲ್ಲ. ಅದೇನೇ ಒಂದು ಕಡೆ ಇರಲಿ. ಈಗ ಚಿನ್ನಯ್ಯ ಮಾಡುವ ಕೆಲಸವನ್ನು ವಿಠಲ್ ಗೌಡ ಭಾಳ ನೀಟಾಗಿ ಮಾಡಿ ತೋರಿಸಿದ್ರು. ನಾನು ತೋರಿಸ್ತೀನಿ, ನನಗೆ ಗೊತ್ತು ಅಂಥೇಳಿ. ಅದು ಮಣ್ಣಿನ ಭೂಮಿಯ ಮೇಲ್ಪದರದಲ್ಲೇ ಅಷ್ಟೊಂದು ಅಸ್ಥಿಪಂಜರಗಳು ಸಿಕ್ಕಿದಾಗ ಒಂದು SIT ಅದನ್ನು ಬಹಳ ಗುರುತರವಾಗಿ ಗಮನಿಸುತ್ತೆ ಅನ್ನುವಂತಹ ನಂಬಿಕೆ ನಮ್ಮದು. ಈ ಕೇಸು 39/25 ಏನೋ ಇದೆಯಲ್ಲ, ಆ ಕೇಸಿಗೆ ಸಂಬಂಧಿತವಾದದ್ದು ಅಲ್ಲ ಅಂತ ಅವ್ರು ಹೇಳಲಿಕ್ಕೆ ಬರೋದಿಲ್ಲ. SIT is formed to do a consolidated enquiry and investigation about whatever crimes happened in that particular region. ಸುಮ್ಮನೆ ಬುರುಡೆ ಆಗ್ಯದಲ್ಲ ಅನ್ನುವಂಥದ್ದು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ವಿಠಲ್ ಗೌಡ ಅವರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ವಿಠಲ್ ಗೌಡ್ರ ಮೇಲೆ ಇವತ್ತು ಮತ್ತೆ 101 ಆರೋಪಗಳನ್ನ ಹೊರಿಸ್ಬೋದು. ಇದಕ್ಕೆ ನಾವು ಷಡ್ಯಂತ್ರ ಅನ್ನಬೇಕು. ಈಗ ವಿಠಲ್ ಗೌಡ ಅವರಿಗೆ ಇರುವಂತಹ ಗುರಿ ಏನು, ಅಥವಾ ಈ ಬುರುಡೆಯನ್ನು ತೋರಿಸೋದ್ರ ಮೂಲಕ ಅವ್ರಿಗೆ ಏನು ಗುರಿ ಅಂತ ಕೇಳಿದಾಗ ಪಟ್ ಅಂತ ಕೊಡುವಂಥ ಆನ್ಸರ್ ಏನು ಅಂತಂದರೆ, ಅವರು ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಅಂದರೆ ವಿಠಲ್ ಗೌಡ ಒಂದು 5, 6, 8, 100 ಅಸ್ಥಿಪಂಜರಗಳನ್ನ ತಂದು ಆ ಜಾಗದಲ್ಲಿಟ್ಟು ಇದು ಅಂಥವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರಾ? ನೋ, ಇದು ವಿತಂಡವಾದ. ಇದು ಅವ್ರಿಗಿರುವಂತಹ ಎದೆಯೊಳಗಿರುವಂತಹ ಝೀಲ್ ಅಂತಾರಲ್ಲ, ಅಂದರೆ ನ್ಯಾಯವನ್ನು ಪಡಿತೀನಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದಕ್ಕೆ ನಾವು ತಲೆಬಾಗಲೇಬೇಕಾಗುತ್ತೆ. ಕಂಡುಕೊಳ್ಳುವಂತಹ ದಾರಿಗಳು ಸ್ವಲ್ಪ ವ್ಯತಿರಿಕ್ತವಾಗಿರ್ಬೋದು, ವಿಭಿನ್ನವಾಗಿರ್ಬೋದು, ನಾವು ಒಪ್ಪದೇ ಇರ್ಬೋದು. ಆದರೆ ಎಂಡ್ ರಿಸಲ್ಟ್ ಏನು, ನ್ಯಾಯವನ್ನು ನಾವು ಪಡಿತೇವೆ. ಸಂದರ್ಭಗಳಲ್ಲಿ ಕೆಲವೊಂದು ನ್ಯೂನತೆಗಳು ಆಗ್ಬೋದು, ಅಥವಾ ಕಾನೂನನ್ನು ಮೀರುವಂಥದ್ದು ಆಗ್ಬೋದು. ಯಾರು ಕಾನೂನನ್ನು ಮೀರಿರುವುದಿಲ್ಲ ಹೇಳಿ ನ್ಯಾಯವನ್ನು ಕೇಳುವಾಗ? ಗಾಂಧೀಜಿಯೂ ಕೂಡ ಅಂದಿನ ಎಲ್ಲ ಕಾನೂನುಗಳನ್ನು ಕೂಡ ಗಾಂಧೀಜಿ ಉಲ್ಲಂಘನೆ ಮಾಡಿದ್ದರಿಂದಲೇ ನಮಗೆ ಸ್ವಾತಂತ್ರ್ಯ ಬಂದಿರುವಂಥದ್ದು. ಅಸಹಕಾರ ಚಳುವಳಿ ಅಂದರೆ ಏನು? ಅಸಹಕಾರ ಚಳುವಳಿ ಅಂದರೆ ನಿನ್ನ ಕಾನೂನನ್ನು ನಾನು ಕೇರೇ ಮಾಡಲ್ಲ ಅನ್ನುವಂಥದ್ದು. ದಂಡಿ ಯಾತ್ರೆ ಯಾಕೆ ಹೋದರು, ಉಪ್ಪಿನ ಸತ್ಯಾಗ್ರಹ ಯಾಕೆ ಮಾಡಿದ್ರು, ಇದನ್ನೆಲ್ಲ ನೋಡ್ತಿದ್ದಾಗ ಅವತ್ತಿದ್ದಂತಹ ವ್ಯವಸ್ಥೆಯೇ ಇವತ್ತಿಗೂ ಮುಂದುವರಿತಾ ಇರುವಂಥದ್ದು. ಬ್ರಿಟಿಷರ ಆಳ್ವಿಕೆ ತೊಲಗಿ ಪ್ರಜಾಪ್ರಭುತ್ವ ಬಂದಿರ್ಬೋದು, ಆದರೆ ಈ ನಾವು ಆಯ್ಕೆ ಮಾಡುವಂಥ ಜನಗಳು ಯಾರೂ ಕೂಡ ಈ ಬ್ರಿಟಿಷರ್ಗಿಂತ ಏನು ಕಡಿಮೆ.
ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅವರೇ ಎಲ್ಲೋ ಪರವಾಗಿಲ್ಲ ಅಂತ ಹೇಳುವಂಥ ವಿಚಾರಗಳನ್ನು ಜನ ಮಾತಾಡ್ಕೊಳ್ತಾ ಇದ್ರು. ಹಳೆ ತಲೆಗಳು ಅವರೇ ಇದ್ದಿದ್ರೆ ಎಷ್ಟೋ ಬೆಟರು ಅಂತ. ಅಂದರೆ ಅಂತಹ ರೀತಿಯ ಭ್ರಷ್ಟಾಚಾರ, ಆ ಮಟ್ಟದ ಒಂದು ತಾರತಮ್ಯ, ಆ ಮಟ್ಟದ ಒಂದು ಕ್ರೌರ್ಯ 1947ರಿಂದ ಇದುವರೆಗೂ ನಮ್ಮ ಜನ ಅನುಭವಿಸಿದ್ದಾರೆ. ಅಂದಿನ ದಿನಗಳಲ್ಲಿ ಈ ಕಾನೂನುಗಳನ್ನು ಮೀರಿದಂಥ ಜನಗಳು ಯಾರ್ಯಾರಿದ್ದರು, 47ಕ್ಕಿಂತ ಹಿಂದೆ ಯಾರ್ಯಾರು ಕಾನೂನಿನ ಉಲ್ಲಂಘನೆ ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ಪಟದಲ್ಲಿದ್ದಾರೆ, ನಮ್ಮ ಎದೆಯಲ್ಲಿದ್ದಾರೆ. ಗೊತ್ತಾಗ್ತಾ ಇದೆಯಾ? ಅಂದರೆ ರಾಷ್ಟ್ರಭಕ್ತಿಯನ್ನು ಪ್ರದರ್ಶನ ಮಾಡಿದಂಥವರು ಅಥವಾ ರಾಷ್ಟ್ರಭಕ್ತರು, ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡಿದಂತಹ ಹುತಾತ್ಮರು ಅಂತ ನಾವು ಅವರನ್ನು ಪರಿಗಣಿಸ್ತಾ ಇರ್ತೀವಿ. ಈ ವಿಠಲ್ ಗೌಡ ಅವ್ರಿಗೆ ಏನಪ್ಪ ಮಾಡಿದ್ರು? ಬುರುಡೆ ಇದೆ ತೋರಿಸ್ತೀನಿ ಅಂತ ಹೇಳಿದ್ದು ತಪ್ಪಾಗತ್ತಾ? ಹಾಗಾಗಿ ಇವತ್ತು ಅದರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಯುವ ನಿಚ್ಚಳವಾದಂತಹ ಒಂದು ವಿಚಾರ ಇದು, ನಿಚ್ಚಳವಾದಂಥದ್ದು. ಅಂದರೆ ಇದಕ್ಕಿಂತ ಯಾರೋ ಒಬ್ಬರು ಅಧಿಕಾರಿ ಹೇಳ್ತಾ ಇದ್ರಂತೆ, ಇದು ಯುದ್ಧ ಭೂಮಿಯಲ್ಲಿ ಊತಾಕ್ದಂತಹ ಹೆಣಗಳ ರೀತಿಯಲ್ಲಿ ಇದೆ ಅಂತ. ಅಂದರೆ ಕೈಗೆ ಕಾಲಿಗೆಲ್ಲ ಸಿಗ್ತಾ ಇದೆಯಲ್ಲ ಪಿತ ಅಂತ, ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲೋ ಒಂದು ಕಡೆ ಮುಚ್ಚೋಗ್ಬಿಡುತ್ತೆ SIT ತನಿಖೆ ಅಂತ ಹೇಳುವಂಥ ಸಂದರ್ಭದಲ್ಲಿ ವಿಠಲ್ ಗೌಡ ತೋರಿಸಿದಂಥ ದಾರಿ ಇದೆಯಲ್ಲ, ಅದನ್ನು ನ್ಯಾಯಕ್ಕೋಸ್ಕರ ಅಪಾಪಿಸುವಂಥ ಎಲ್ಲರೂ ಕೂಡ ನಾವು ಅದನ್ನು ಶ್ಲಾಘಿಸಲೇಬೇಕು. ಇದು ಒಬ್ಬೊಬ್ಬರು ಕಂಡುಕೊಳ್ಳುವಂತಹ ದಾರಿ. ಇದು ಕೊನೆಗೆ ಎಲ್ಲಿ ಬಂದು ನಿಲ್ಲುತ್ತೆ ಅಂತಂದರೆ, ಯಾರ್ಯಾರು ಅತ್ಯಾಚಾರಗಳನ್ನು ಮಾಡಿದ್ದರೋ, ಯಾರು ಈ ಕೊಲೆಗಳನ್ನು ಮಾಡಿದ್ರೋ, ಅಥವಾ ಯಾರು ಈ ಕೊಲೆಗಳನ್ನು ಅತ್ಯಾಚಾರಗಳನ್ನು ಮುಚ್ಚಾಕಲಿಕ್ಕೆ ಯಾರು ಸಾಥ್ ಕೊಟ್ಟಿದ್ರೋ, ಸರ್ಕಾರದ ಒಂದು ಕವಚವನ್ನು ಒದಗಿಸಿದ್ರೋ ಇವರಿಗೆಲ್ಲರಿಗೂ ಕೂಡ ಅವ್ರುಗಳನ್ನ ಗಲ್ಲಿಗೆ ತಗೊಂಡು ಬಂದು ನಿಲ್ಲಿಸುತ್ತೆ.